ಸ್ನೇಹಿತರೆ, ಭಾರತ ದೇಶದಲ್ಲಿ ಮರುಭೂಮಿ ಎಲ್ಲಿದೆ ಅಂತ ಕೇಳಿದರೆ ಎಲ್ಲರೂ ಹೇಳೋದು ಈ 4 ರಾಜ್ಯಗಳು: ರಾಜಸ್ಥಾನ್, ಗುಜರಾತ್, ಲಡಾಖ್ ಮತ್ತು ಪಂಜಾಬ್. ಸಾಕಷ್ಟು ಜನಗಳಿಗೆ ಗುಜರಾತ್, ಲಡಾಖ್, ಪಂಜಾಬ್ ರಾಜ್ಯದಲ್ಲೂ ಕೂಡ ಮರುಭೂಮಿ ಇರೋದು ಗೊತ್ತೇ ಇಲ್ಲ. ಆದರೆ ಈ ವಿಡಿಯೋದಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಸ್ನೇಹಿತರೆ, ಗುಜರಾತ್ ರಾಜ್ಯದಲ್ಲಿ ಇರುವ ಮರುಭೂಮಿಯ ಹೆಸರು ರನ್ ಆಫ್ ಕಚ್. ಲಡಾಖ್ ಅಲ್ಲಿ ಇರುವ ಮರುಭೂಮಿಯ ಹೆಸರು ಕೋಲ್ಡ್ ಡೆಸರ್ಟ್. ಪಂಜಾಬ್ ರಾಜ್ಯದಲ್ಲಿ ಇರುವ ಮರುಭೂಮಿಯ ಹೆಸರು ಕ್ಲೋಸ್ಟನ್ ಡೆಸರ್ಟ್. ಭಾರತ ದೇಶದಲ್ಲಿ ಈಗ ಮತ್ತೊಂದು ಮರುಭೂಮಿ ಸೇರ್ಪಡೆಯಾಗಿದೆ. ಇದು ಸಾಧಾರಣ ಮರುಭೂಮಿಯಲ್ಲ. ಪ್ರಪಂಚದಲ್ಲಿ ಎಲ್ಲೂ ಕೂಡ ಈ ರೀತಿಯ ಮರುಭೂಮಿಯನ್ನು ನೋಡಲು ಸಾಧ್ಯವೇ ಇಲ್ಲ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾನು ಹೇಳ್ತಾ ಇರೋದು ಕರ್ನಾಟಕದ ಪಕ್ಕದಲ್ಲೇ ಇರುವ ತಮಿಳುನಾಡು ರಾಜ್ಯದಲ್ಲಿ ಕಂಡುಬಂದಿರುವ ಅತಿ ದೊಡ್ಡ ಕೆಂಪು ಮರುಭೂಮಿ. ಇದೇನಪ್ಪ ಇದು ತಮಿಳುನಾಡು ರಾಜ್ಯದಲ್ಲಿ ಕೆಂಪು ಮರುಭೂಮಿನ ಅಂತ ಆಶ್ಚರ್ಯ ಆಯ್ತಲ್ವಾ? ಈ ವಿಚಾರ ಗೊತ್ತಾದ ಮೇಲೆ ಇಡೀ ಪ್ರಪಂಚವೇ ಶಾಕ್ ಆಗಿದೆ. ಈಗ ಈ ನ್ಯಾಚುರಲ್ ಕೆಂಪು ಮರುಭೂಮಿ ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾಗಿದೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಈ ಕೆಂಪು ಮರುಭೂಮಿಯನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಸ್ನೇಹಿತರೆ, ಇನ್ಮೇಲೆ ಮರುಭೂಮಿಯ ಅನುಭವ ತಗೋಬೇಕು, ಮರುಭೂಮಿಯನ್ನು ನೋಡಬೇಕು ಅಂತಂದರೆ ದೂರ ರಾಜ್ಯಗಳಿಗೆ ಹೋಗೋದು ಬೇಡ. ಪಕ್ಕದಲ್ಲೇ ಇರುವ ತಮಿಳುನಾಡು ರಾಜ್ಯಕ್ಕೆ ಹೋದರೆ ಸಾಕು. ಸ್ನೇಹಿತರೆ, ಇಷ್ಟು ದಿನ ಕೆಂಪು ಮರುಭೂಮಿಯನ್ನು ಸಿನಿಮಾಗಳಲ್ಲಿ ನೋಡಿರ್ತೀರ. ಹಾಲಿವುಡ್ ಸಿನಿಮಾಗಳಲ್ಲಿ ಈ ರೀತಿಯ ಕೆಂಪು ಮರುಭೂಮಿಗಳು ಕಾಣೋದು ಸರ್ವೇ ಸಾಮಾನ್ಯ. ತಮಿಳುನಾಡಿನ ಈ ಕೆಂಪು ಮರುಭೂಮಿಯ ಹೆಸರು ತೇರಿ ಕಾಡು. ಈ ಮರುಭೂಮಿಯ ಹೆಸರು ಕೂಡ ವಿಚಿತ್ರವಾಗಿದೆ, ಬಟ್ ಕೇಳೋಕೆ ಚೆನ್ನಾಗಿದೆ. ತೇರಿ ಕಾಡು. ತೇರಿ ಅಂದರೆ ತಮಿಳುನಾಡು ಭಾಷೆಯಲ್ಲಿ ಕೆಂಪು ಮಣ್ಣು, ಕಾಡು ಅಂದರೆ ಅರಣ್ಯ. ತೇರಿ ಕಾಡು ಕೆಂಪು ಮಣ್ಣಿನ ಅರಣ್ಯ. ಈ ಕೆಂಪು ಮರುಭೂಮಿ ಸಣ್ಣ ಮರುಭೂಮಿ ಅಲ್ಲ, ಇಡೀ ಪ್ರಪಂಚದಲ್ಲೇ 15ನೇ ಅತಿ ದೊಡ್ಡ ಮರುಭೂಮಿ ಅಂತನೂ ಈಗ ಇದು ಫೇಮಸ್ ಆಗಿದೆ. ಈ ಕೆಂಪು ಮರುಭೂಮಿ ಸುಮಾರು 12,000 ಎಕರೆಗಳಷ್ಟು ಹರಡಿದೆ. ಪ್ರತಿ ವರ್ಷ ಈ ಮರುಭೂಮಿ ಹರಡ್ತಾ ಇದೆ ಅಂತಲೇ ಹೇಳಲಾಗಿದೆ. ಈ ವಿಶೇಷವಾದ ಕೆಂಪು ಮರುಭೂಮಿ ತಮಿಳುನಾಡು ರಾಜ್ಯದ ತಿರುನಲ್ವೆಲ್ಲಿ ನಗರದಿಂದ 50 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಬೆಂಗಳೂರಿನಿಂದ ನೇರವಾಗಿ ಮರುಭೂಮಿ ವೀಕ್ಷಣೆ ಮಾಡೋದಕ್ಕೆ ಹೋಗಬೇಕು ಅಂದರೆ 600 ಕಿಲೋಮೀಟರ್ ಆಗುತ್ತೆ. ಈ ಕೆಂಪು ಮರುಭೂಮಿ ರಾತ್ರೋರಾತ್ರಿ ಫೇಮಸ್ ಆಗಿರೋದು ಹೇಗೆ? ಇಷ್ಟು ವರ್ಷಗಳು ಇದು ಯಾಕೆ ಯಾರಿಗೂ ಗೊತ್ತಿಲ್ಲ ಎಂಬುದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಭಾರತ ದೇಶಕ್ಕೆ ಜರ್ಮನಿಯಿಂದ ಒಬ್ಬ ಪ್ರವಾಸಿಗ ಬರ್ತಾನೆ. ಭಾರತ ದೇಶವನ್ನು ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನು ಕಣ್ಣಾರೆ ಕಾಣಬೇಕು ಅಂತ. ಈ ಪ್ರವಾಸಿಗನ ಹೆಸರು ಆಲ್ಬರ್ಟ್. ವಯಸ್ಸು 25 ವರ್ಷ. ಆಲ್ಬರ್ಟ್ ರಾಜಸ್ಥಾನ್, ಗುಜರಾತ್, ಹರಿಯಾಣ, ಮಹಾರಾಷ್ಟ್ರ ಈ ರೀತಿ ಸಾಕಷ್ಟು ರಾಜ್ಯಗಳಿಗೆ ಹೋಗಿ ಅಲ್ಲಿ ಇರುವ ಪ್ರಸಿದ್ಧವಾದ ಸ್ಥಳಗಳನ್ನು ನೋಡಿ ನಂತರ ಆಂಧ್ರ ಪ್ರದೇಶಕ್ಕೆ ಬರ್ತಾನೆ. ಆಂಧ್ರ ಪ್ರದೇಶದ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ತಾ ಇರ್ತಾನೆ. ಅದೇ ಹೋಟೆಲಲ್ಲಿ ಊಟ ಮಾಡೋಕೆ ಬಂದಿದ್ದ ಯಾರೋ ಇಬ್ಬರು ಕೆಂಪು ಮರುಭೂಮಿಯ ಬಗ್ಗೆ ಮಾತನಾಡ್ತಾ ಇರೋದು ಕಿವಿಗೆ ಬೀಳುತ್ತೆ. ತಮಿಳುನಾಡು ರಾಜ್ಯದಲ್ಲಿ ಕೆಂಪು ಮರುಭೂಮಿ ಇದೆ ಅಂತ. ಆಲ್ಬರ್ಟ್ ಅವರ ಬಳಿ ಹೋಗಿ ಕೇಳ್ತಾನೆ, ನೀವು ಕೆಂಪು ಮರುಭೂಮಿಯ ಬಗ್ಗೆ ಮಾತನಾಡುತ್ತಾ ಇದ್ದೀರಾ, ಎಲ್ಲಿದೆ ಅದು ಅಂತ. ಅದಕ್ಕೆ ಅವರು, ನಮಗೆ ಗೊತ್ತಿಲ್ಲ, ಆದರೆ ನನ್ನ ತಾತ ತಮಿಳುನಾಡಿನ ತಿರುನಲ್ವೆಲ್ಲಿಯಲ್ಲಿ ವಾಸವಿದ್ರು. ಅವರು ಒಂದು ಸಲ ಹೇಳಿದ್ರು, ನಮ್ಮ ಊರಿನ ಹತ್ತಿರ ಕೆಂಪು ಮರುಭೂಮಿ ಇದೆ, ಆದರೆ ಅದು ಸಾಕಷ್ಟು ಜನಗಳಿಗೆ ಗೊತ್ತೇ ಇಲ್ಲ. ಆಗಿನ ಸಮಯದಲ್ಲಿ ಆ ಮರುಭೂಮಿ ಹತ್ತಿರ ಯಾರನ್ನು ಓಡಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾನು ಕಣ್ಣಾರೆ ನೋಡಿಲ್ಲ, ಆದರೆ ಈ ಮರುಭೂಮಿಯ ಫೋಟೋವನ್ನು ನಾನು ನೋಡಿದ್ದೇನೆ ಅಂತಾನೆ. ತಮಿಳುನಾಡಿನ ತಿರುನಲ್ವೆಲ್ಲಿಗೆ ಹೋದರೆ ಯಾರಾದರೂ ಮರುಭೂಮಿ ಇರುವ ಜಾಗವನ್ನು ನಿಮಗೆ ತೋರಿಸ್ತಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಜರ್ಮನಿ ಪ್ರವಾಸಿಗ ಆಲ್ಬರ್ಟ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ತಿರುನಲ್ವೆಲ್ಲಿಗೆ ಪ್ರಯಾಣ ಬೆಳೆಸ್ತಾನೆ. ತಿರುನಲ್ವೆಲ್ಲಿಯಲ್ಲಿರುವ ಸಾಕಷ್ಟು ಪುರಾತನ ದೇವಸ್ಥಾನಗಳನ್ನು ಕೂಡ ವಿಸಿಟ್ ಮಾಡ್ತಾನೆ. ನಂತರ ಈ ಕೆಂಪು ಮರುಭೂಮಿಯ ಬಗ್ಗೆ ತಿಳಿದು ಕೆಂಪು ಮರುಭೂಮಿ ಪ್ರದೇಶಕ್ಕೆ ಬರ್ತಾನೆ. ಸ್ನೇಹಿತರೆ, ಯಾವಾಗ ಆಲ್ಬರ್ಟ್ ಕೆಂಪು ಮರುಭೂಮಿ ಪ್ರದೇಶದ ಫೋಟೋಸ್ಗಳನ್ನು ಆನ್ಲೈನಲ್ಲಿ ಶೇರ್ ಮಾಡ್ತಾನೋ ಪ್ರಪಂಚಾದ್ಯಂತ ವೈರಲ್ ಆಗುತ್ತೆ. ರಾತ್ರೋರಾತ್ರಿ ಈ ಮರುಭೂಮಿ ಬೆಳಕಿಗೆ ಬರುತ್ತೆ. ಒಂದೇ ರಾತ್ರಿಯಲ್ಲಿ ಗೂಗಲ್ ಸರ್ಚ್ ಹಿಸ್ಟ್ರಿಯಲ್ಲಿ ಈ ಕೆಂಪು ಮರುಭೂಮಿ ಮೊದಲ ಸ್ಥಾನದಲ್ಲಿ ಬರುತ್ತೆ. ಕೋಟ್ಯಾಂತರ ಜನ ಇದ್ರ ಬಗ್ಗೆ ಆನ್ಲೈನಲ್ಲಿ ಸರ್ಚ್ ಮಾಡ್ತಾರೆ. ಒಂದೇ ರಾತ್ರಿಯಲ್ಲೇ ಈ ಮರುಭೂಮಿ ಟ್ರೆಂಡಿಂಗ್ ಟಾಪಿಕ್ ಆಗಿ ಹೊರಹೊಮ್ಮುತ್ತೆ. ನಂತರ ಪ್ರವಾಸಿಗರನ್ನು ಈ ಮರುಭೂಮಿಗೆ ಬಾರದಂತೆ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಮರುಭೂಮಿಯನ್ನು ನೋಡೋದಕ್ಕೆ ವಿದೇಶಿಗರ ದಂಡೆ ಹರಿದು ಬರ್ತಾ ಇದೆ. ತಮ್ಮ ದೇಶದಲ್ಲಿ ಮರುಭೂಮಿ ಇದ್ದರೂ ಈ ಮರುಭೂಮಿಯನ್ನು ನೋಡೋದಕ್ಕೆ ದೂರದ ದೇಶಗಳಿಂದ ಬರ್ತಾ ಇದ್ದಾರೆ. ಸ್ನೇಹಿತರೆ, ಈ ಕೆಂಪು ಮರುಭೂಮಿ ನಿನ್ನೆ ಮೊನ್ನೆ ಉದ್ಭವಗೊಂಡಿದ್ದು ಅಲ್ಲ, ಸಾವಿರಾರು ವರ್ಷಗಳಿಂದ ಇದೆ. ಸುಮಾರು 1,000 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪ್ರವಾಹ ಉಂಟಾಗುತ್ತೆ. ಪ್ರವಾಹಕ್ಕೆ ತುತ್ತಾಗಿ ಬೇರೆ ಕಡೆ ಇದ್ದ ಕೆಂಪು ಮರುಭೂಮಿ ಈ ಪ್ರದೇಶಕ್ಕೆ ನೀರಿನ ರೂಪದಲ್ಲಿ ಬಂದು ಸೇರಿ ಮತ್ತೆ ಮರುಭೂಮಿಯಾಗಿ ಬದಲಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸ್ನೇಹಿತರೆ, ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಗಿಡಗಳು ಸಾಗುರೋ ಮತ್ತು ಬ್ಯಾರೆಲ್ ಎಂಬ 2 ವಿಶೇಷವಾದ ಮುಳ್ಳಿರುವ ಕ್ಯಾಕ್ಟಸ್ ಗಿಡ.
ಇದ್ರ ಜೊತೆ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಅಲೋವೆರಾಗಳು ಹೆಚ್ಚು ಬೆಳೆಯುತ್ತೆ. ನೀರಿಲ್ಲದ ಗಿಡ ಮತ್ತು ಮರಗಳು ಮರುಭೂಮಿಯಲ್ಲಿ ಬೆಳೆಯೋದು ಸರ್ವೇ ಸಾಮಾನ್ಯ. ಆದರೆ ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಗೋಡಂಬಿ ಮರ ಬೆಳೆಯೋದು ಅಸಾಧ್ಯದ ಮಾತು. ವಿಶೇಷವಾದ ಕೆಂಪು ಮರುಭೂಮಿ ವಿಜ್ಞಾನಕ್ಕೆ ಸವಾಲು ಹಾಕಿದೆ. ಕೆಂಪು ಮರುಭೂಮಿಯಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತಾ ಇದೆ. ಬೇರೆಲ್ಲ ಮರುಭೂಮಿಯಲ್ಲಿ ಬೆಳೆಯುವ ಗಿಡ ಮರಗಳು ಈ ಕೆಂಪು ಮರುಭೂಮಿಯಲ್ಲೂ ಕೂಡ ಬೆಳೆದಿದೆ. ಇದ್ರ ಜೊತೆ ಕೆಂಪು ಮರುಭೂಮಿಯಲ್ಲಿ ದೊಡ್ಡದಾದ ಗೋಡಂಬಿ ಮರ ಕೂಡ ಬೆಳೆದಿದೆ. ಸ್ನೇಹಿತರೆ, ಗೋಡಂಬಿ ಬೆಳೆಯಬೇಕು ಅಂದರೆ ತೇವಾಂಶ ಬೇಕು ಮತ್ತು ವಾತಾವರಣ ಚೆನ್ನಾಗಿ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಇರಬಾರದು ಅಂತ ಹೇಳ್ತಾರೆ. ಈ ರೀತಿ ಇರುವಾಗ ಈ ಕೆಂಪು ಮರುಭೂಮಿಯಲ್ಲಿ ಗೋಡಂಬಿ ಹೇಗೆ ಬೆಳೆಯುತ್ತಿದೆ ಅಂತ ದೇವರಿಗೆ ಗೊತ್ತು ಅಂತಾರೆ ವಿಜ್ಞಾನಿಗಳು. ಸ್ನೇಹಿತರೆ, ಈ ಮರುಭೂಮಿಯನ್ನು ನೋಡಿದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ನ್ಯಾಚುರಲ್ ರೆಡ್ ಡೆಸರ್ಟ್ ಕೆಂಪು ಬಣ್ಣದ ಮರುಭೂಮಿ 7 ವಂಡರ್ಸ್ಗೆ ಸೇರ್ಪಡೆ ಆಗಬೇಕಾಗಿತ್ತು. ಈ ರೀತಿಯ ಒಂದು ಅದ್ಭುತ ವಿಸ್ಮಯ ಬೇರೆ ಯಾರೂ ಕೂಡ ಸೃಷ್ಟಿ ಮಾಡೋಕ್ಕೂ ಸಾಧ್ಯನೂ ಇಲ್ಲ ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಇಷ್ಟೊಂದು ಅದ್ಭುತವಾಗಿರುವ ಕೆಂಪು ಮರುಭೂಮಿ ಯಾರಿಗೂ ಗೊತ್ತೇ ಆಗಲಿಲ್ವಾ, ಹೇಗೆ ಸಾಧ್ಯ ಅಂತ. ಎಸ್, ಇದು ಯಾರಿಗೂ ಗೊತ್ತಾಗದಂತೆ ನೋಡಿಕೊಳ್ಳುತ್ತಾ ಇದ್ರು. ಕಾಣದ ಕೈಗಳಿಂದ ಈ ಕೆಂಪು ಮರುಭೂಮಿಯ ವಿಚಾರವಾಗಿ ಸುಮಾರು ವರ್ಷಗಳಿಂದ ಷಡ್ಯಂತ್ರಗಳು ನಡೆದುಕೊಂಡು ಬರುತ್ತಾನೆ ಇದೆ. ಈಗ ಈ ಕೆಂಪು ಮರುಭೂಮಿ ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿದೆ. ಪ್ರವಾಸಿಗರು ಈ ಮರುಭೂಮಿಗೆ ಹೋಗದಂತೆ ತಡೆಯಲಾಗುತ್ತಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 1906ರಲ್ಲಿ ತಮಿಳುನಾಡು ರಾಜ್ಯವನ್ನು ಆಳಿದ್ದು ಮಡ್ರಾಸ್ ಪ್ರೆಸಿಡೆನ್ಸಿಯ ರಾಜ ಎಡ್ವರ್ಡ್. ಈ ಎಡ್ವರ್ಡ್ ರಾಜ ಈ ಪ್ರದೇಶದ ಒಂದು ಫೋಟೋ ಕೂಡ ತೆಗೆದಿದ್ದಾನೆ. ಅಷ್ಟೇ ಅಲ್ಲದೆ ಈ ಕೆಂಪು ಮಣ್ಣನ್ನು ತಗೊಂಡು ಹೋಗಿ ಇಂಗ್ಲೆಂಡ್ನ ಮ್ಯೂಸಿಯಮಲ್ಲಿ ಇಡಲಾಗಿತ್ತು. ಅದ್ರ ಜೊತೆ ಎಡ್ವರ್ಡ್ ಈ ಕೆಂಪು ಮಣ್ಣಿನ ಬಗ್ಗೆ ನಿಗೂಢವಾದ ಸತ್ಯಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ರು. ಈ ಪುಸ್ತಕ ಬರೆದ ಸ್ವಲ್ಪ ದಿನಗಳ ನಂತರ ಎಡ್ವರ್ಡ್ನನ್ನು ಲಂಡನ್ನಲ್ಲಿ ಯಾರೋ ಕೊಲೆ ಮಾಡ್ತಾರೆ. ಮ್ಯೂಸಿಯಮಲ್ಲಿ ಇಟ್ಟಿದ್ದ ಈ ಕೆಂಪು ಮಣ್ಣನ್ನು ಕದ್ದು ಪುಸ್ತಕವನ್ನು ಸುಡಲಾಗುತ್ತೆ. ಸ್ನೇಹಿತರೆ, ಈ ಕೆಂಪು ಮರುಭೂಮಿಯಲ್ಲಿ ಅಂಥದ್ದೇನಿದೆ? ಈ ಕೆಂಪು ಮರುಭೂಮಿ ಸಾಧಾರಣ ಮರುಭೂಮಿಯೇ ಅಲ್ಲವೇ ಅಲ್ಲ ಬಿಡಿ. ಸಾಕಷ್ಟು ನಿಗೂಢತೆಯನ್ನು ಹಿಡ್ಕೊಂಡಿರುವ ವಿಶೇಷವಾದ ಮರುಭೂಮಿ. ಈ ಮರುಭೂಮಿ ಪ್ರದೇಶದ ಅಕ್ಕಪಕ್ಕದಲ್ಲಿ ವಾಸವಿರುವ ಜನರು ಏನು ಹೇಳ್ತಾರೆ ಅಂತಂದ್ರೆ, ಈ ಮರುಭೂಮಿ ಇದ್ದ ಪ್ರದೇಶದಲ್ಲಿ 991ನೇ ಇಸ್ವಿಯಲ್ಲಿ ಚೋಳ ಸಾಮ್ರಾಜ್ಯದ ಅರಮನೆ ಮತ್ತು ದೊಡ್ಡದಾದ ಒಂದು ದೇವಸ್ಥಾನ ಇತ್ತು. ಚೋಳ ಸಾಮ್ರಾಜ್ಯದ ನಕ್ಷೆಯಲ್ಲೂ ಕೂಡ ಈ ದೇವಸ್ಥಾನ ಇತ್ತು ಅಂತಾನೆ ಇದೆ. ಸ್ನೇಹಿತರೆ, 991ನೇ ಇಸ್ವಿಯಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಳಯ ಸಂಭವಿಸುತ್ತೆ. ಪ್ರಳಯದ ರಭಸಕ್ಕೆ ಬೇರೆ ಕಡೆ ಇದ್ದ ಮರುಭೂಮಿ ನೀರಿನ ಮುಖಾಂತರ ಈ ದೇವಸ್ಥಾನ ಮತ್ತು ಅರಮನೆ ಇರುವ ಜಾಗಕ್ಕೆ ಹರಿದು ಬರುತ್ತೆ. ನಂತರ ಈ ಕೆಂಪು ಮರುಭೂಮಿ ದೇವಸ್ಥಾನ ಅರಮನೆಯನ್ನು ಆವರಿಸುತ್ತೆ. ಮರುಭೂಮಿ ಎಲ್ಲವನ್ನು ತನ್ನ ಒಳಗೆ ಕರ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಸಾಕ್ಷಿಯಂತೆ ಈ ಮರುಭೂಮಿಯಲ್ಲಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಮತ್ತು ಅರಮನೆಗೆ ಸಂಬಂಧಪಟ್ಟಿರುವ ಸಾಕಷ್ಟು ವಸ್ತುಗಳು ಮರುಭೂಮಿ ಮೇಲೆ ಕಂಡು ಬಂದಿದೆ. ಆಗಿನ ಸಮಯದಲ್ಲಿ ಅರಮನೆಗೆ ಬಳಸುತ್ತಿದ್ದ ಗಾಜಿನ ತುಂಡುಗಳು ಈಗಲೂ ಕೂಡ ಮರುಭೂಮಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಮರುಭೂಮಿ ಇರುವ ಸುತ್ತಮುತ್ತಲಿನ ಪ್ರದೇಶದ ಜನಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ, ಇದ್ರ ಕೆಳಗಡೆ ದೇವಸ್ಥಾನ ಇದೆ, ದಯವಿಟ್ಟು ದೇವಸ್ಥಾನವನ್ನು ಹೊರತೆಗೀರಿ ಅಂತ. ಒಂದು ರಿಸರ್ಚ್ ಪ್ರಕಾರ ಈ ಮರುಭೂಮಿ ಪ್ರದೇಶದಲ್ಲಿ ಕೇವಲ ದೇವಸ್ಥಾನ ಅರಮನೆ ಇಲ್ಲ, ದೊಡ್ಡದಾದ ಒಂದು ನಗರವೇ ಮುಳುಗಿ ಹೋಗಿದೆ. ಹುಡುಕಿದರೆ ಸಿಗುವ ಸಾಧ್ಯತೆ 80% ಇದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಇಷ್ಟು ವರ್ಷ ಬಚ್ಚಿಟ್ಟಿದ್ದ ಕೆಂಪು ಮರುಭೂಮಿ ಈಗ ಪ್ರಪಂಚಕ್ಕೆ ಗೊತ್ತಾಗಿದೆ. ಮುಂಬರುವ ದಿನಗಳಲ್ಲಿ ಮರುಭೂಮಿಯಲ್ಲಿ ಅಡಗಿರುವ ಸತ್ಯಗಳು ಹೊರಬರುತ್ತಾ ಅಂತ ಕಾದು ನೋಡಬೇಕಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಇರುವ ಕೆಂಪು ಮರುಭೂಮಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.